ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೇನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇವಾಗ ನಾವು ಮಲ್ಕೊಂಡಿದ್ವಿ, ನಮ್ಮ ಮನೆಯವ್ರು ಬಂದು ಅವ್ರನ್ನ ಹೋಗಿ ಕೊಡ್ತೀನಿ ನಿನಗೆ ಚಾಕಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಾಕ್ಲೇಟ್ ಮತ್ತು ಕುರ್ಕುರಿ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್. ಅವನಿಗೇನು ತಿನ್ನೋಕ್ಕಿಲ್ಲ ಅಂತ ಇಷ್ಟು ಚಾಕ್ಲೇಟ್ ತೊಗೊಂಬಂದಿದ್ದಾರೆ. ಚಾಕ್ಲೇಟ್ ಕೊಡಬಾರ್ದು ಅಂತ ಅಂದ್ಕೊಂಡ್ರು ಫ್ರೆಂಡ್ಸ್. ನಮ್ಮ ಕೆಲಸ ಮಾಡೋದನ್ನ ಚಾಕ್ಲೇಟ್ ಬೇಡ ತಾನೆ, ಅದೊಂದು ರೂಢಿ ತಪ್ಪಿಸ್ಬೇಕಂತ ನಾವು ಎಷ್ಟು ಟ್ರೈ ಮಾಡಿದ್ರು ಕೇಳಲ್ಲಾಗೇನ. ನೋಡಿ ಇಲ್ಲಿ ಹರಿದು ಕೊಡು ಅನ್ನೋತನ. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸಂಜೆ ಮೇಲೆ ಲಾಗ್ ಸ್ಟಾರ್ಟ್ ಮಾಡೀನಿ. ಹೇಳಬೇಕಂದ್ರೆ ಮಗನ ಮೇಲೆ ತುಂಬಾ ಪ್ರೀತಿ ಫ್ರೆಂಡ್ಸ್. ಏನು ನನಗೆ ಅವರಿಗೆ ಕಡಿಮೆ ಬಿದ್ದರೆ ನಡಿತೈತಿ, ಮಗನಿಗೆ ಏನೂ ಕಡಿಮೆ ಬೀಳಬಾರ್ದು. ಸೊ ಹಾಗೆ ಒಬ್ಬನೇ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಭಾಳ ಅಪ್ರೂಪ್ ಮಾಡಿಬಿಟ್ಟಾರ. ಅಪ್ಪ ಹಾಯ್, ಅಪ್ಪ ಹಾಯ್ ಹೂವಾ. ಓಕೆ ಫ್ರೆಂಡ್ಸ್, ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಇವಾಗ ಹಾಲು ತೊಗೊಂಬಂದಿದ್ದೆ ಫ್ರೆಂಡ್ಸ್, ಚಹಾ ಮಾಡಿಕೊಟ್ಟಿನಿ. ಬಿಸ್ಕಿಟ್ ಅಲ್ಲೇ ಅದಾವೆ, ಇನ್ನು ಕಾಜು ಅಲ್ಲೇ ಅದಾವೆ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆ ಅದಾವೆ ಫ್ರೆಂಡ್ಸ್, ಪಾತ್ರೆ ತೊಳ್ಕೊಂಬರ್ತೀನಿ. ಸಂಜೆ ಅಡುಗೆ ಚಪಾತಿ ಅದಾವೆ ಫ್ರೆಂಡ್ಸ್, ರೈಸ್ ಮಾಡಿ ಅದ್ರ ಜೊತೆ ಏನಾದರೂ ಒಂದು ಮಾಡಬೇಕು. ಏನು ಹರಿತೀನಿ ತಡಿ. ಇಲ್ಲಿ ಪಾತ್ರೆ ಕೂಡ ತೊಳ್ಕೊಂಬಂದೆ ಫ್ರೆಂಡ್ಸ್. ಎಲ್ಲನೂ ಪಾತ್ರೆ ಡಬ್ಬ ಹಾಕಿದೆ. ಇಲ್ಲಿ ನಮ್ಮ ಮನೆಯವ್ರು ಬರುವಾಗ ಕರಿಬೇವು ತೊಗೊಂಬಂದಿದ್ರು ಫ್ರೆಂಡ್ಸ್. ಅದನ್ನೆಲ್ಲ ಕ್ಲೀನಾಗಿ ಒಂದು ಕ್ಯಾರಿ ಬ್ಯಾಗ್ನಾಗ ಹಾಕ್ತೀನಿ ಫ್ರೆಂಡ್ಸ್. ಇವತ್ತು ತೊಗೊಂಬಂದಿದ್ದಾರೆ. ಅವ್ರ ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಇರುತ್ತೆ ಫ್ರೆಂಡ್ಸ್, ತೊಗೊಂಬರಲ್ಲ. ಹಾಗೆ ಬೇಳೆ ಕೂಡ ಕುದ್ದಿದ್ದು ಫ್ರೆಂಡ್ಸ್. ಇವಾಗ ಒಂದು ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಳೆ ಸೀಟಿನ ತೆಗೆದು ಇವಾಗ ಒಂದು ಪಾತ್ರೆ ಇಟ್ಟು, ಪಾತ್ರೆ ಕಾದ ನಂತರ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವನ್ನ ಹಾಕಿ, ಬೆಳ್ಳುಳ್ಳಿ ಹಾಕಿ, ಟೊಮೆಟೊ ಹಾಕಿ, ಅರಿಶಿಣ ಪುಡಿ, ಉಪ್ಪು ಮತ್ತು ಖಾರ ಹಾಕಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಹಾಕೋದು ನಾನು ಬೇಳೆ ಸಾಂಬಾರಿಗೆ. ಇವಾಗ ಬೇಳೆ ಏನು ಕುದ್ದಿದ್ದು ಅಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಕುದಿಯೋಕ್ಕೆ ಬಿಟ್ಟು, ಒಂದು ಉಗಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸಾಂಬಾರನ್ನ ಕುದಿಸ್ಕೊತೀನಿ ಫ್ರೆಂಡ್ಸ್. ಹಾಗೆ ರೈಸ್ ಕೂಡ ರೆಡಿ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ನನ್ನ ಮಗ ಎಲ್ಲ ಮನೆಯೆಲ್ಲ ಗಲೀಜು ಮಾಡಿರ್ತಾನೆ ಫ್ರೆಂಡ್ಸ್. ಹಾಗಾಗಿ ಕಸನ ಗುಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೂತ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಯಾಕಂದರೆ ಪ್ರೆಗ್ನೆನ್ಸಿ ಇರೋದ್ರಿಂದ ನಿಂತ್ಕೊಂಡು ಕಸ ಗುಡ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಯಾರು ಏನೂ ತಿಳ್ಕೊಬೇಡ್ರಿ ಅದಕ್ಕೆ ಫ್ರೆಂಡ್ಸ್. ಇವಾಗೆಲ್ಲ ಕೆಲಸ ಆಯಿತು, 6 ಗಂಟೆ ಆಯಿತು. ಯಾಕಂದರೆ ನಾನು ಬೇಗನೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್, ಸೊಳ್ಳೆ ಸಂಬಂಧ. ನೋಡ್ತಾ ಇರ್ಬೋದು, ಇವಾಗೆಲ್ಲ ಮನೆ ಕೂಡ ಕ್ಲೀನ್ ಆಯಿತು. ಹಾಗೆ ರೈಸ್ ಕುದೀತಾ ಇದೆ ಫ್ರೆಂಡ್ಸ್. ರೈಸ್ ಆಗ್ತಾಯಿದೆ. ಇವಾಗ ನನ್ನ ಮಗ ಸಂಜೆ ಆಗಿದೆಯಲ್ಲ ಫ್ರೆಂಡ್ಸ್, ಹೊರಗೆ ಅವನು ವಾಕಿಂಗ್ ಹೋಗೋಣ ಅಂತ ಹಠ ಮಾಡ್ತಾ ಇದ್ದಾನೆ. ಅವ್ನು ಕರ್ಕೊಂಡು ಹೋಗಿ ಸ್ವಲ್ಪ ತಿರುಗಾಡ್ಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಇವತ್ತೇನಿಲ್ಲ, ನಮ್ಮ ಮನೇಲಿ ಸ್ಪೆಷಲ್ ಬೇಳೆ ಸಾಂಬಾರು, ಚಪಾತಿ ಮತ್ತು ರೈಸ್ ಇಷ್ಟೇ ಫ್ರೆಂಡ್ಸ್. ನಮ್ಮ ಮನೆಯವ್ರು ಏನೋ ಕೆಲಸ ಇದೆ ಅಂತ ಜಲ್ದಿನೇ ಬಂದಿದ್ದರು. ಕೆಲಸ ಅದಂತ ಅಂಕೇರಿ ಚಾಕ್ಲೇಟ್ಸ್ ಅದೆಲ್ಲ ತೊಗೊಂಬಂದಿದ್ರು ಫ್ರೆಂಡ್ಸ್. ಜಲ್ದಿನೇ ಬಂದಿದ್ದರು, ಏನೋ ಮತ್ತೊಂದು ಕೆಲಸ ಬಂದಿದೆ ಅಂತ. ಸೊ ಹಾಗಾಗಿ ಮತ್ತೆ ಹೋಗಿದ್ದಾರೆ. ಈಗ ಯಾವಾಗ ಬರ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ್, ಬರ್ಬೋದು. ಬಂದಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆ ಬಾಯ್. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫೈನಲಿ ಈ ಥರ ಬೇಳೆ ಸಾಂಬಾರು ಬಂತು. ನಿನ್ನ ಟೀತ್ ಎಲ್ದಪ್ಪ? ಐಸ್, ನೋಸ್, ಇಯರ್, ಹ್ಯಾಂಡ್ ಎಲ್ದಾವ್? ಹ್ಯಾಂಡ್ ಎಲ್ಲಿ? ಹ್ಯಾಂಡ್ ತೋರಿಸ. ಇವು ಹ್ಯಾಂಡ್ ಅಪ್ಪ ರಂಶ. ಜಾನಿ ಎಸ್ ಪಪ್ಪ ಹೇಳ. ಜಾನಿ ಎಸ್ ಪಪ್ಪ.
ಈಟಿಂಗ್ ಶುಗರ್ ಚಂದ ಹೇಳು ಫಸ್ಟ್ ಮಿನಿಟ್ ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಪಪ್ಪ ಓಪನ್ ಯುವರ್ ಮೌತ್ ನೋಡಿ ಫ್ರೆಂಡ್ಸ್ ಹೆಂಗೆ ಎಕ್ಷನ್ ಮಾಡ್ತಾನೆ ಹೋಗಿ ನೀ ನಮ್ಮ ಮನೆ ಬಿಟ್ಟು ಹೋಗಿ ನಮ್ಮ ಮನೆ ಬಿಟ್ಟು ಹೋಗ್ತಿ ಇಲ್ಲ ನಿಂಗೆ ಪಪ್ಪ ಇಷ್ಟ ನಾ ಇಷ್ಟ ಅಪ್ಪು ಪಪ್ಪ ಇಷ್ಟ ನಾ ಇಷ್ಟ ಯಾರು ಇಷ್ಟ ಸಿಸ್ಟರ್ಗೆ ಭಾಳ ಅಂತ ಫ್ರೆಂಡ್ಸ್ ಅವನು ಅಪ್ಪ ನಿಂಗೆ ಯಾರು ಇಷ್ಟ ಪಪ್ಪ ಬೇಕೋ ನಾ ಬೇಕೋ ಯಾರು ಬೇಕು ಪಪ್ಪ ಬೇಕೋ ನಾ ಬೇಕೋ ಯಾರು ಸುಮ್ಮನೆ ನಾ ಇದ್ರೆ ನಾ ಬೇಕಂತ ಹೇಳ್ತಾನೆ ಫ್ರೆಂಡ್ಸ್ ಟೆಕ್ಸ್ಚರ್ ಹೇಳ್ಬೇಕಂದ್ರೆ ಅವ್ರ ಪಪ್ಪ ಅಂದ್ರೆ ಪಂಚ ಪ್ರಾಣ ಫ್ರೆಂಡ್ಸ್ ಅವನಿಗೆ ಡವ್ ಮಾಡ್ತಾನೆ ಡವ್ ರಜೆ ಆಗನ್ರಿ ಫ್ರೆಂಡ್ಸ್ ಅವ್ರು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೊರಗೆ ಕರ್ಕೊಂಡು ಬಂದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ರೈಸ್ ಕೂಡ ಆಗಿತ್ತು. ಇವಾಗ ಅವನಿಗೆ ಸ್ವಲ್ಪ ಊಟ ಮಾಡಿಸ್ಬೇಕಂತ ಸ್ವಲ್ಪ ರೈಸ್ ಮತ್ತು ಸಾಂಬಾರನ್ನ ಹಾಕ್ಕೊಂಡು ಹೊರಗಡೆ ಊಟ ಮಾಡಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನಮ್ಮ ಮನೆಯವರು ಬಂದರು ಎಗ್ ತೊಗೊಂಬಂದಿದ್ರು ಫ್ರೆಂಡ್ಸ್. ಸೊ ಹಾಗಾಗಿ ಅದೇನೋ ಅವ್ರಿಗಂತ ಹಾಫ್ ಬಾಯ್ಲ್ಡ್ ಎಗ್ ಅಂತ ಅದನ್ನು ಮಾಡ್ಕೊಂಡಿದ್ರು, ಹಾಫ್ ಬಾಯ್ಲ್ಡ್ ಫ್ರೈ ಅಂತ ಅದನ್ನು ಮಾಡ್ಕೊಂಡಿದ್ರು. ನನಗೆ ಸಿಂಪಲ್ಲಾಗಿ ಎಗ್ ಹುರಿದು ಕೊಟ್ಟಿದ್ರು ಫ್ರೆಂಡ್ಸ್. ಸ್ವಲ್ಪ ಖಾರ ಉಪ್ಪು ಹಾಕಿ ನನ್ನ ಮಗನಿಗೆ ಜಸ್ಟ್ ಉಪ್ಪು ಹಾಕಿ ಹುರಿದು ಕೊಟ್ಟಿದ್ರು. ಅವರೇ ಮಾಡಿದರು. ಯಾವಾಗಾದರೂ ಒಂದೊಂದು ಸತ ಈ ಥರ ಹೆಲ್ಪ್ ಮಾಡ್ತಿರ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಡುಗೆ ನನಗಿನ್ನ ಸಖತ್ತಾಗಿ ಮಾಡ್ತಾರೆ. ಆದ್ರೆ ಮಾಡೋಕ್ಕೆ ಸ್ವಲ್ಪ ಸೋಂಬೇರಿ ಅಂತಲೇ ಹೇಳ್ಬೋದು. ಇಲ್ಲಿ ಚಪಾತಿ ರೈಸು ಈ ಥರ ಬುರ್ಜಿ ಮಾಡಿಕೊಟ್ಟಿದ್ರು. ಓಕೆ ಫ್ರೆಂಡ್ಸ್, ಸೊ ಈ ಥರ ಊಟ ಇತ್ತು ಫ್ರೆಂಡ್ಸ್. ಚಪಾತಿ, ಎಗ್, ಬೇಳೆ ಸಾಂಬಾರು, ರೈಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.